ನೋಡಿ, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ನ್ಯಾಯ ಮಾತಾಡ್ತೀರಾ, ನಿಯಮಗಳನ್ನ ಜಾರಿ ಮಾಡ್ತೀರಾ ಅಂತ ಅಂದ್ರೆ ಪ್ರತಿಯೊಬ್ಬರು ಕೂಡ ಅದನ್ನ ಪಾಲನೆ ಮಾಡಬೇಕು, ಪ್ರತಿಯೊಬ್ಬರಿಗೂ ಕೂಡ ಅದು ಇಂಪ್ಲಿಮೆಂಟ್ ಆಗಬೇಕು ಅಲ್ವಾ? ಆದ್ರೆ ಪಾಲಿಕೆ ಮಾಡ್ತಾ ಇರುವಂತಹ ತಾರತಮ್ಯ ಹೇಗಿದೆ ಅಂತ ಅಂದ್ರೆ ಪ್ರಭಾವಿಗಳೊಂದು ನ್ಯಾಯ, ಮತ್ತೊಂದು ಕಡೆ ಜನಸಾಮಾನ್ಯರಿಗೆ ಮತ್ತೊಂದು ನ್ಯಾಯ ಅನ್ನುವಂತ ಪರಿಸ್ಥಿತಿ. ಕಾರಣ ನೀವು ಆಸ್ತಿ ತೆರಿಗೆ ಕಟ್ಟಿಲ್ಲ ಅಂತ ಅಂದ್ರೆ ಖಂಡಿತ ಕಟ್ಟಿ ಅಂತ ನಿನ್ನೆ ರಿಪಬ್ಲಿಕ್ ವರದಿ ಪ್ರಸಾರ ಮಾಡಿತು. ಕಾರಣ ಬಿಬಿಎಂಪಿ ಅಂತದೊಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ. ಯಾರ ಆಸ್ತಿ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡಿದ್ದೀರೋ ಜನಸಾಮಾನ್ಯರು ಈಗ ಕಟ್ಟದೆ ಹೋದ್ರೆ ಡಬಲ್ ದುಡ್ಡನ್ನ ಕಟ್ಟಬೇಕಾಗುತ್ತೆ, ಜೊತೆಗೆ ಬಡ್ಡಿ ಸೇರಿಸಿ ಕಟ್ಟಬೇಕಾಗುತ್ತೆ ಅಂತ. ಬರೀ ಇದು ಜನಸಾಮಾನ್ಯರಿಗೆ ಮಾತ್ರ ಸೀಮಿತನಾ? ಬಹುತೇಕ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಆಸ್ತಿ ತೆರಿಗೆ ಕಟ್ಟಿಲ್ಲ. ಅವ್ರ ಹತ್ರ ಕೂಡ ಹೀಗೆ ವಸೂಲಿ ಮಾಡ್ತೀರಾ ನೀವು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ಒಂದು ನಮ್ಮ ಕೇಂದ್ರ ಆಡಳಿತ ಕೇಂದ್ರವಾಗಿರ್ತಕ್ಕಂಥ ಶಕ್ತಿ ಕೇಂದ್ರ ಅಂತ ಅನಿಸ್ಕೊಂಡಿರ್ತಕ್ಕಂಥ ವಿಧಾನಸೌಧ, ವಿಕಾಸಸೌಧ ಕಟ್ಟಡಗಳು 2007ಕ್ಕೂ ಮೊದಲಿಂದನೂ ಕೂಡ ಸೇವಾ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡ್ ಬಂದಿರತಕ್ಕಂಥ ಒಂದು ನಾಚಿಕೆಗೇಡಿನ ಸಂಗತಿಯಾಗಿರ್ತಕ್ಕಂಥದ್ದು. ಇದರಲ್ಲಿ ವಿಶೇಷವಾಗಿ ಪೂರ್ವ ವಲಯಕ್ಕೆ ಅತಿ ಹೆಚ್ಚು ರಾಜ್ಯ ಸರ್ಕಾರಿ, ಕೇಂದ್ರ ಸರ್ಕಾರಿ ಕಟ್ಟಡಗಳು ಬರೋದ್ರಿಂದ ಆ ಒಂದು ವಲಯದಲ್ಲೇನೆ 246 ಕೋಟಿ 39,35,193 ರೂಪಾಯಿ ಇಷ್ಟು ಬೃಹತ್ ಪ್ರಮಾಣದ ಸೇವಾ ತೆರಿಗೆ ಬಾಕಿ ಉಳಿಸಿಕೊಂಡಿರ್ತಕ್ಕಂಥದ್ದು. ಈ ರೀತಿ ಸುಮಾರು 458 ಕೋಟಿ ರೂಪಾಯಿಗೆ ಸ್ವಲ್ಪ 20 ಲಕ್ಷ ರೂಪಾಯಿ ಕಡಿಮೆ ಇರುತ್ತದೆ. ಹಾಗೆ 458. ಇದಾಗಿತ್ತು ಇವತ್ತಿನ 8ಕ್ಕೆ 8 ನಾಳೆ ಇದೇ ಸಮಯಕ್ಕೆ ಮತ್ತೆ 8 ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನೋಡಿ, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ನ್ಯಾಯ ಮಾತಾಡ್ತೀರಾ, ನಿಯಮಗಳನ್ನ ಜಾರಿ ಮಾಡ್ತೀರಾ ಅಂತ ಅಂದ್ರೆ ಪ್ರತಿಯೊಬ್ಬರು ಕೂಡ ಅದನ್ನ ಪಾಲನೆ ಮಾಡಬೇಕು, ಪ್ರತಿಯೊಬ್ಬರಿಗೂ ಕೂಡ ಅದು ಇಂಪ್ಲಿಮೆಂಟ್ ಆಗಬೇಕು ಅಲ್ವಾ? ಆದ್ರೆ ಪಾಲಿಕೆ ಮಾಡ್ತಾ ಇರುವಂತಹ ತಾರತಮ್ಯ ಹೇಗಿದೆ ಅಂತ ಅಂದ್ರೆ ಪ್ರಭಾವಿಗಳೊಂದು ನ್ಯಾಯ, ಮತ್ತೊಂದು ಕಡೆ ಜನಸಾಮಾನ್ಯರಿಗೆ ಮತ್ತೊಂದು ನ್ಯಾಯ ಅನ್ನುವಂತ ಪರಿಸ್ಥಿತಿ. ಕಾರಣ ನೀವು ಆಸ್ತಿ ತೆರಿಗೆ ಕಟ್ಟಿಲ್ಲ ಅಂತ ಅಂದ್ರೆ ಖಂಡಿತ ಕಟ್ಟಿ ಅಂತ ನಿನ್ನೆ ರಿಪಬ್ಲಿಕ್ ವರದಿ ಪ್ರಸಾರ ಮಾಡಿತು. ಕಾರಣ ಬಿಬಿಎಂಪಿ ಅಂತದೊಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ. ಯಾರ ಆಸ್ತಿ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡಿದ್ದೀರೋ ಜನಸಾಮಾನ್ಯರು ಈಗ ಕಟ್ಟದೆ ಹೋದ್ರೆ ಡಬಲ್ ದುಡ್ಡನ್ನ ಕಟ್ಟಬೇಕಾಗುತ್ತೆ, ಜೊತೆಗೆ ಬಡ್ಡಿ ಸೇರಿಸಿ ಕಟ್ಟಬೇಕಾಗುತ್ತೆ ಅಂತ. ಬರೀ ಇದು ಜನಸಾಮಾನ್ಯರಿಗೆ ಮಾತ್ರ ಸೀಮಿತನಾ? ಬಹುತೇಕ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಆಸ್ತಿ ತೆರಿಗೆ ಕಟ್ಟಿಲ್ಲ. ಅವ್ರ ಹತ್ರ ಕೂಡ ಹೀಗೆ ವಸೂಲಿ ಮಾಡ್ತೀರಾ ನೀವು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ಒಂದು ನಮ್ಮ ಕೇಂದ್ರ ಆಡಳಿತ ಕೇಂದ್ರವಾಗಿರ್ತಕ್ಕಂಥ ಶಕ್ತಿ ಕೇಂದ್ರ ಅಂತ ಅನಿಸ್ಕೊಂಡಿರ್ತಕ್ಕಂಥ ವಿಧಾನಸೌಧ, ವಿಕಾಸಸೌಧ ಕಟ್ಟಡಗಳು 2007ಕ್ಕೂ ಮೊದಲಿಂದನೂ ಕೂಡ ಸೇವಾ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡ್ ಬಂದಿರತಕ್ಕಂಥ ಒಂದು ನಾಚಿಕೆಗೇಡಿನ ಸಂಗತಿಯಾಗಿರ್ತಕ್ಕಂಥದ್ದು. ಇದರಲ್ಲಿ ವಿಶೇಷವಾಗಿ ಪೂರ್ವ ವಲಯಕ್ಕೆ ಅತಿ ಹೆಚ್ಚು ರಾಜ್ಯ ಸರ್ಕಾರಿ, ಕೇಂದ್ರ ಸರ್ಕಾರಿ ಕಟ್ಟಡಗಳು ಬರೋದ್ರಿಂದ ಆ ಒಂದು ವಲಯದಲ್ಲೇನೆ 246 ಕೋಟಿ 39,35,193 ರೂಪಾಯಿ ಇಷ್ಟು ಬೃಹತ್ ಪ್ರಮಾಣದ ಸೇವಾ ತೆರಿಗೆ ಬಾಕಿ ಉಳಿಸಿಕೊಂಡಿರ್ತಕ್ಕಂಥದ್ದು. ಈ ರೀತಿ ಸುಮಾರು 458 ಕೋಟಿ ರೂಪಾಯಿಗೆ ಸ್ವಲ್ಪ 20 ಲಕ್ಷ ರೂಪಾಯಿ ಕಡಿಮೆ ಇರುತ್ತದೆ. ಹಾಗೆ 458. ಇದಾಗಿತ್ತು ಇವತ್ತಿನ 8ಕ್ಕೆ 8 ನಾಳೆ ಇದೇ ಸಮಯಕ್ಕೆ ಮತ್ತೆ 8 ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನೋಡಿ, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ನ್ಯಾಯ ಮಾತಾಡ್ತೀರಾ, ನಿಯಮಗಳನ್ನ ಜಾರಿ ಮಾಡ್ತೀರಾ ಅಂತ ಅಂದ್ರೆ ಪ್ರತಿಯೊಬ್ಬರು ಕೂಡ ಅದನ್ನ ಪಾಲನೆ ಮಾಡಬೇಕು, ಪ್ರತಿಯೊಬ್ಬರಿಗೂ ಕೂಡ ಅದು ಇಂಪ್ಲಿಮೆಂಟ್ ಆಗಬೇಕು ಅಲ್ವಾ? ಆದ್ರೆ ಪಾಲಿಕೆ ಮಾಡ್ತಾ ಇರುವಂತಹ ತಾರತಮ್ಯ ಹೇಗಿದೆ ಅಂತ ಅಂದ್ರೆ ಪ್ರಭಾವಿಗಳೊಂದು ನ್ಯಾಯ, ಮತ್ತೊಂದು ಕಡೆ ಜನಸಾಮಾನ್ಯರಿಗೆ ಮತ್ತೊಂದು ನ್ಯಾಯ ಅನ್ನುವಂತ ಪರಿಸ್ಥಿತಿ. ಕಾರಣ ನೀವು ಆಸ್ತಿ ತೆರಿಗೆ ಕಟ್ಟಿಲ್ಲ ಅಂತ ಅಂದ್ರೆ ಖಂಡಿತ ಕಟ್ಟಿ ಅಂತ ನಿನ್ನೆ ರಿಪಬ್ಲಿಕ್ ವರದಿ ಪ್ರಸಾರ ಮಾಡಿತು. ಕಾರಣ ಬಿಬಿಎಂಪಿ ಅಂತದೊಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ. ಯಾರ ಆಸ್ತಿ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡಿದ್ದೀರೋ ಜನಸಾಮಾನ್ಯರು ಈಗ ಕಟ್ಟದೆ ಹೋದ್ರೆ ಡಬಲ್ ದುಡ್ಡನ್ನ ಕಟ್ಟಬೇಕಾಗುತ್ತೆ, ಜೊತೆಗೆ ಬಡ್ಡಿ ಸೇರಿಸಿ ಕಟ್ಟಬೇಕಾಗುತ್ತೆ ಅಂತ. ಬರೀ ಇದು ಜನಸಾಮಾನ್ಯರಿಗೆ ಮಾತ್ರ ಸೀಮಿತನಾ? ಬಹುತೇಕ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಆಸ್ತಿ ತೆರಿಗೆ ಕಟ್ಟಿಲ್ಲ. ಅವ್ರ ಹತ್ರ ಕೂಡ ಹೀಗೆ ವಸೂಲಿ ಮಾಡ್ತೀರಾ ನೀವು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ಒಂದು ನಮ್ಮ ಕೇಂದ್ರ ಆಡಳಿತ ಕೇಂದ್ರವಾಗಿರ್ತಕ್ಕಂಥ ಶಕ್ತಿ ಕೇಂದ್ರ ಅಂತ ಅನಿಸ್ಕೊಂಡಿರ್ತಕ್ಕಂಥ ವಿಧಾನಸೌಧ, ವಿಕಾಸಸೌಧ ಕಟ್ಟಡಗಳು 2007ಕ್ಕೂ ಮೊದಲಿಂದನೂ ಕೂಡ ಸೇವಾ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡ್ ಬಂದಿರತಕ್ಕಂಥ ಒಂದು ನಾಚಿಕೆಗೇಡಿನ ಸಂಗತಿಯಾಗಿರ್ತಕ್ಕಂಥದ್ದು. ಇದರಲ್ಲಿ ವಿಶೇಷವಾಗಿ ಪೂರ್ವ ವಲಯಕ್ಕೆ ಅತಿ ಹೆಚ್ಚು ರಾಜ್ಯ ಸರ್ಕಾರಿ, ಕೇಂದ್ರ ಸರ್ಕಾರಿ ಕಟ್ಟಡಗಳು ಬರೋದ್ರಿಂದ ಆ ಒಂದು ವಲಯದಲ್ಲೇನೆ 246 ಕೋಟಿ 39,35,193 ರೂಪಾಯಿ ಇಷ್ಟು ಬೃಹತ್ ಪ್ರಮಾಣದ ಸೇವಾ ತೆರಿಗೆ ಬಾಕಿ ಉಳಿಸಿಕೊಂಡಿರ್ತಕ್ಕಂಥದ್ದು. ಈ ರೀತಿ ಸುಮಾರು 458 ಕೋಟಿ ರೂಪಾಯಿಗೆ ಸ್ವಲ್ಪ 20 ಲಕ್ಷ ರೂಪಾಯಿ ಕಡಿಮೆ ಇರುತ್ತದೆ. ಹಾಗೆ 458.
ಇದಾಗಿತ್ತು ಇವತ್ತಿನ 8ಕ್ಕೆ 8 ನಾಳೆ ಇದೇ ಸಮಯಕ್ಕೆ ಮತ್ತೆ 8 ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನೋಡಿ, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ನ್ಯಾಯ ಮಾತಾಡ್ತೀರಾ, ನಿಯಮಗಳನ್ನ ಜಾರಿ ಮಾಡ್ತೀರಾ ಅಂತ ಅಂದ್ರೆ ಪ್ರತಿಯೊಬ್ಬರು ಕೂಡ ಅದನ್ನ ಪಾಲನೆ ಮಾಡಬೇಕು, ಪ್ರತಿಯೊಬ್ಬರಿಗೂ ಕೂಡ ಅದು ಇಂಪ್ಲಿಮೆಂಟ್ ಆಗಬೇಕು ಅಲ್ವಾ? ಆದ್ರೆ ಪಾಲಿಕೆ ಮಾಡ್ತಾ ಇರುವಂತಹ ತಾರತಮ್ಯ ಹೇಗಿದೆ ಅಂತ ಅಂದ್ರೆ ಪ್ರಭಾವಿಗಳೊಂದು ನ್ಯಾಯ, ಮತ್ತೊಂದು ಕಡೆ ಜನಸಾಮಾನ್ಯರಿಗೆ ಮತ್ತೊಂದು ನ್ಯಾಯ ಅನ್ನುವಂತ ಪರಿಸ್ಥಿತಿ. ಕಾರಣ ನೀವು ಆಸ್ತಿ ತೆರಿಗೆ ಕಟ್ಟಿಲ್ಲ ಅಂತ ಅಂದ್ರೆ ಖಂಡಿತ ಕಟ್ಟಿ ಅಂತ ನಿನ್ನೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿತು. ಕಾರಣ ಬಿಬಿಎಂಪಿ ಅಂತದೊಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ. ಯಾರ ಆಸ್ತಿ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡಿದ್ದೀರೋ ಜನಸಾಮಾನ್ಯರು ಈಗ ಕಟ್ಟದೆ ಹೋದ್ರೆ ಡಬಲ್ ದುಡ್ಡನ್ನ ಕಟ್ಟಬೇಕಾಗುತ್ತೆ, ಜೊತೆಗೆ ಬಡ್ಡಿ ಸೇರಿಸಿ ಕಟ್ಟಬೇಕಾಗುತ್ತೆ ಅಂತ. ಬರೀ ಇದು ಜನಸಾಮಾನ್ಯರಿಗೆ ಮಾತ್ರ ಸೀಮಿತನಾ? ಬಹುತೇಕ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಆಸ್ತಿ ತೆರಿಗೆ ಕಟ್ಟಿಲ್ಲ. ಅವ್ರ ಹತ್ರ ಕೂಡ ಹೀಗೆ ವಸೂಲಿ ಮಾಡ್ತೀರಾ ನೀವು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ಒಂದು ನಮ್ಮ ಕೇಂದ್ರ ಆಡಳಿತ ಕೇಂದ್ರವಾಗಿರ್ತಕ್ಕಂಥ ಶಕ್ತಿ ಕೇಂದ್ರ ಅಂತ ಅನಿಸ್ಕೊಂಡಿರ್ತಕ್ಕಂಥ ವಿಧಾನಸೌಧ, ವಿಕಾಸಸೌಧ ಕಟ್ಟಡಗಳು 2007ಕ್ಕೂ ಮೊದಲಿಂದನೂ ಕೂಡ ಸೇವಾ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡ್ ಬಂದಿರತಕ್ಕಂಥ ಒಂದು ನಾಚಿಕೆಗೇಡಿನ ಸಂಗತಿಯಾಗಿರ್ತಕ್ಕಂಥದ್ದು. ಇದರಲ್ಲಿ ವಿಶೇಷವಾಗಿ ಪೂರ್ವ ವಲಯಕ್ಕೆ ಅತಿ ಹೆಚ್ಚು ರಾಜ್ಯ ಸರ್ಕಾರಿ, ಕೇಂದ್ರ ಸರ್ಕಾರಿ ಕಟ್ಟಡಗಳು ಬರೋದ್ರಿಂದ ಆ ಒಂದು ವಲಯದಲ್ಲೇನೆ 240,39,35,193 ರೂಪಾಯಿ ಇಷ್ಟು ಬೃಹತ್ ಪ್ರಮಾಣದ ಸೇವಾ ತೆರಿಗೆ ಬಾಕಿ ಉಳಿಸಿಕೊಂಡಿರ್ತಕ್ಕಂಥದ್ದು. ಈ ರೀತಿ ಸುಮಾರು 458 ಕೋಟಿ ರೂಪಾಯಿಗೆ ಸ್ವಲ್ಪ 20 ಲಕ್ಷ ರೂಪಾಯಿ ಕಡಿಮೆ ಇರ್ತದೆ. ಹಾಗೆ 458. ಇದಾಗಿತ್ತು ಇವತ್ತಿನ 8ಕ್ಕೆ 8 ನಾಳೆ ಇದೇ ಸಮಯಕ್ಕೆ ಮತ್ತೆ 8 ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನೋಡಿ, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ನ್ಯಾಯ ಮಾತಾಡ್ತೀರಾ, ನಿಯಮಗಳನ್ನ ಜಾರಿ ಮಾಡ್ತೀರಾ ಅಂತ ಅಂದ್ರೆ ಪ್ರತಿಯೊಬ್ಬರು ಕೂಡ ಅದನ್ನ ಪಾಲನೆ ಮಾಡಬೇಕು, ಪ್ರತಿಯೊಬ್ಬರಿಗೂ ಕೂಡ ಅದು ಇಂಪ್ಲಿಮೆಂಟ್ ಆಗಬೇಕು ಅಲ್ವಾ? ಆದ್ರೆ ಪಾಲಿಕೆ ಮಾಡ್ತಾ ಇರುವಂತಹ ತಾರತಮ್ಯ ಹೇಗಿದೆ ಅಂತ ಅಂದ್ರೆ ಪ್ರಭಾವಿಗಳೊಂದು ನ್ಯಾಯ, ಮತ್ತೊಂದು ಕಡೆ ಜನಸಾಮಾನ್ಯರಿಗೆ ಮತ್ತೊಂದು ನ್ಯಾಯ ಅನ್ನುವಂತ ಪರಿಸ್ಥಿತಿ. ಕಾರಣ ನೀವು ಆಸ್ತಿ ತೆರಿಗೆ ಕಟ್ಟಿಲ್ಲ ಅಂತ ಅಂದ್ರೆ ಖಂಡಿತ ಕಟ್ಟಿ ಅಂತ ನಿನ್ನೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿತು. ಕಾರಣ ಬಿಬಿಎಂಪಿ ಅಂತದೊಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ. ಯಾರ ಆಸ್ತಿ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡಿದ್ದೀರೋ ಜನಸಾಮಾನ್ಯರು ಈಗ ಕಟ್ಟದೆ ಹೋದ್ರೆ ಡಬಲ್ ದುಡ್ಡನ್ನ ಕಟ್ಟಬೇಕಾಗುತ್ತೆ, ಜೊತೆಗೆ ಬಡ್ಡಿ ಸೇರಿಸಿ ಕಟ್ಟಬೇಕಾಗುತ್ತೆ ಅಂತ. ಬರೀ ಇದು ಜನಸಾಮಾನ್ಯರಿಗೆ ಮಾತ್ರ ಸೀಮಿತನಾ? ಬಹುತೇಕ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಆಸ್ತಿ ತೆರಿಗೆ ಕಟ್ಟಿಲ್ಲ. ಅವ್ರ ಹತ್ರ ಕೂಡ ಹೀಗೆ ವಸೂಲಿ ಮಾಡ್ತೀರಾ ನೀವು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ಒಂದು ನಮ್ಮ ಕೇಂದ್ರ ಆಡಳಿತ ಕೇಂದ್ರವಾಗಿರ್ತಕ್ಕಂಥ ಶಕ್ತಿ ಕೇಂದ್ರ ಅಂತ ಅನಿಸ್ಕೊಂಡಿರ್ತಕ್ಕಂಥ ವಿಧಾನಸೌಧ, ವಿಕಾಸಸೌಧ ಕಟ್ಟಡಗಳು 2007ಕ್ಕೂ ಮೊದಲಿಂದನೂ ಕೂಡ ಸೇವಾ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡ್ ಬಂದಿರತಕ್ಕಂಥ ಒಂದು ನಾಚಿಕೆಗೇಡಿನ ಸಂಗತಿಯಾಗಿರ್ತಕ್ಕಂಥದ್ದು. ಇದರಲ್ಲಿ ವಿಶೇಷವಾಗಿ ಪೂರ್ವ ವಲಯಕ್ಕೆ ಅತಿ ಹೆಚ್ಚು ರಾಜ್ಯ ಸರ್ಕಾರಿ, ಕೇಂದ್ರ ಸರ್ಕಾರಿ ಕಟ್ಟಡಗಳು ಬರೋದ್ರಿಂದ ಆ ಒಂದು ವಲಯದಲ್ಲೇನೆ 240,39,35,193 ರೂಪಾಯಿ ಇಷ್ಟು ಬೃಹತ್ ಪ್ರಮಾಣದ ಸೇವಾ ತೆರಿಗೆ ಬಾಕಿ ಉಳಿಸಿಕೊಂಡಿರ್ತಕ್ಕಂಥದ್ದು. ಈ ರೀತಿ ಸುಮಾರು 458 ಕೋಟಿ ರೂಪಾಯಿಗೆ ಸ್ವಲ್ಪ 20 ಲಕ್ಷ ರೂಪಾಯಿ ಕಡಿಮೆ ಇರ್ತದೆ. ಹಾಗೆ 458. ಇದಾಗಿತ್ತು ಇವತ್ತಿನ 8ಕ್ಕೆ 8 ನಾಳೆ ಇದೇ ಸಮಯಕ್ಕೆ ಮತ್ತೆ 8 ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನೋಡಿ, ಯಾವುದೇ ವಿಚಾರ